ಆಗಿದೆ ನನಗೆ. ಇವಾಗೇನು ಬೆಳಗ್ಗೆ ಆಗಿಲ್ಲ, ಆವಾಗಲೇ ಇದ್ವಿ. ಈಗ ನೋಡಿ ಬೆಳಗ್ಗೆನೆ ನಾನು ಮೊಬೈಲ್ ಇಟ್ಕೊಂಡು ಕುತ್ಕೊಂಡು ನೋಡ್ತಾಳೆ. ಇವಳು ಇನ್ನೊಬ್ಳು ನಮ್ಮ ಬ್ಲಾಗ್ ಅವಳೇ ನೋಡ್ತಾವಳೆ. ನಮ್ಮ ದೊಡ್ಡಪ್ಪ ನಾಷ್ಟ ಮಾಡ್ತಾವ್ರೆ, ನಮ್ಮ ದೊಡ್ಡಮ್ಮ ರೆಡಿಯಾಗಿ ಕೂತವ್ರೆ. ನಮ್ಮ ಚಿಕ್ಕಮ್ಮನೂ ಅಲ್ಲೇನೋ ಮಾಡೋಕ್ಕೆ ಹೋಗೋರು ಒಳಗಡೆ. ಆಲ್ರೆಡಿ ಬ್ಯಾಂಗ್ಳೂರ್ಗೆ ಹೋಗೋಕ್ಕೆಲ್ಲ ಪ್ಯಾಕ್ ಆಗಿಬಿಟ್ಟಿದೆ. ನಮ್ಮದು 2 ಗಂಟೆಗೆ ಟ್ರೈನ್ ಇರೋದು. ಸೊ ಇವಾಗ ನಾಷ್ಟ ಮಾಡಿಕೊಂಡು ನಾನು ರೆಡಿ ಆದಮೇಲೆ ಹೊರಡ್ತೀನಿ. ಆಚೆ ಕಡೆ ನೋಡಿ ಫಾಗ್ ಇನ್ನೂ ಅಲ್ಲಿ ದೂರ ಕಾಣಿಸುತ್ತೆ. ಫಾಗು ಇನ್ನೂ ಫಾಗ್ ಹಂಗೆ ಇದೆ. ಇಲ್ಲಿ ಚಳಿ ಆಗ್ತಿರೋದ್ರಿಂದ ಎದೊಳಕ್ಕೂ ಮನಸ್ಸಿಲ್ಲ, ರೆಡಿ ಆಗೋಕ್ಕೂ ಮನಸ್ಸಿಲ್ಲ. ಅದಕ್ಕೆ ನಾನು ನನ್ನ ತಂಗಿ ಎಲ್ಲ ಹಂಗೆ ಕುತ್ಕೊಂಡು ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲಿ. ಇವರಿಬ್ಬರು ನೋಡಿ ಬ್ರಷ್ ಮಾಡಿಬಿಟ್ಟು ನಾಷ್ಟ ಮಾಡ್ತವ್ರು ನನ್ನ ಬಿಟ್ಟು. ನಮ್ಮ ದೊಡ್ಡಪ್ಪ ಅದು ತಿಂದಾಯಿತು, ನಮ್ಮ ದೊಡ್ಡಮ್ಮ ತಿಂತವ್ರೆ. ನಾವು ಯಪ್ಪ ಆಮೇಲೆ ವ್ಲಾಗ್ ನೋಡೋರೆಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಅವಳು ಬರೀ ಡವ್ ಮಾಡ್ತಾವಳೆ. ನಾನು ನಾಷ್ಟ ಮಾಡೋದಿದ್ರೆ ಸ್ನಾನ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಹೇಳಿರೋದಷ್ಟೇ. ಅದಕ್ಕೆ ಇನ್ನೂ ಮಾಡ್ತಿಲ್ಲ ನಾಷ್ಟ. ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆದಮೇಲೆ ನಾಷ್ಟ ಮಾಡ್ತೀನಿ. ನಮ್ಮ ಆಂಟಿನೂ ನಾಷ್ಟ ಮಾಡ್ತಾರೆ. ನಾನು ಒಬ್ಬಳೇ ಇನ್ನೂ ತಿಂದಿಲ್ಲ. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಬಿಡ್ತೀನಿ, ನಾನು ತಿಂತೀನಿ. ನಾನು ರೆಡಿ ಆಗಿಬಿಟ್ಟು ಇವಾಗ ತಿಂಡಿ ತಿಂತೀನಿ. ಪೂರಿ ಮತ್ತು ಸಾಗು. ನಮ್ಮ ವಿಸ್ಮಯ ತಲೆ ತುಂಬ ಏನು ಮಾಡ್ಕೊಬಿಟ್ಟವಳೆ. ಆಂಟಿ ತೆಗಿತಾವ್ರ ಪಾಪ. ಎಲ್ಲ ಪ್ಯಾಕ್ ಆಯಿತು ಬ್ಯಾಂಗ್ಳೂರ್ಗೆ ಹೋಗೋಕ್ಕೆ. ಹೊರಟ್ವಿ ಇವಾಗ. ಬಸ್ಸಲ್ಲಿ ರೈಲ್ವೆ ಸ್ಟೇಷನ್ ತನಕ ಹೋಗ್ತೀವಿ. ಟೈಮ್ 12 ಗಂಟೆ ಆಗಿದೆ. ಅವರು ಧೃತಿ ಮತ್ತು ವಿಸ್ಮಯ ಇಲ್ಲೇ ಇರ್ತಾರೆ, ಅವಳ ಫ್ರೆಂಡ್ ಮನೆಯಲ್ಲೇ. ನಾಳೆ ಡೈರೆಕ್ಟಾಗಿ ಇಲ್ಲಿಂದನೇ ಸ್ಕೂಲ್ಗೆ ಹೋಗ್ತಾರೆ ಅವರು. ನಾವು ಫೈನಲಿ ಬ್ಯಾಂಗ್ಳೂರ್ಗೆ ಹೊರಟ್ವಿ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಇವಾಗ ಆಲ್ರೆಡಿ 1 ಗಂಟೆ ಆಗಿದೆ. ಟ್ರೈನ್ ಇರೋದು 2 ಗಂಟೆಗೆ. ಟ್ರೈನಲ್ಲಿ ಬರೋ ಊಟ ನಮ್ಗೆ ಸೆಟ್ ಆಗಲ್ಲ ಅಂದ್ಬಿಟ್ಟು ಆಚೆಯಿಂದನೇ ಊಟ ತೊಗೊಂಡೋಗೋಣ ಅಂತ ಪಾರ್ಸಲ್ ಮಾಡ್ಸೋಕ್ಕಂತ ಹೋಟೆಲ್ಗೆ ಬಂದಿದ್ದೀವಿ. ಆರ್ಡ್ರ್ ಕೊಟ್ಟಿದ್ದೀವಿ ಪಾರ್ಸಲ್ಗೆ. ವೆಯ್ಟ್ ಮಾಡ್ತಾಯಿದ್ದೀವಿ. ಕೊಟ್ಟಿದ ತಕ್ಷಣ ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಬಿಸಿಲು ಐತೆ. ಬಿಸಿಲಿರೋದ್ರಿಂದ ನಿಮಗೆ ಚಳಿ ಆಗ್ತೈತಾ? ನಿಮ್ಗೆ ಯಾರಿಗೂ ಚಳಿ ಆಗ್ತಾ ಇಲ್ವಾ? ನಾನು ಒಬ್ಳಿಗೆ ಚಳಿ ಆಗ್ತೈತೆ, ಯಾರಿಗೂ ಚಳಿ ಆಗ್ತಾಯಿಲ್ಲ. ಏನಕ್ಕೆ ನಂಗೆ ಜ್ವರ ಇದೆ, ಅದಕ್ಕೆ ನಂಗೆ ಚಳಿ ಆಗ್ತೈತೆ. ಯಾರಿಗೂ ಚಳಿ ಆಗ್ತಾ ಇಲ್ಲ. ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಆಗಲೇ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದೆ ಅಂದರೆ ಒಳಗಡೆ ಬಂದ್ವಿ ಪ್ಲ್ಯಾಟ್ಫಾರ್ಮ್ಗೆ. ಈಗ ನಮ್ಮದು ಟ್ರೈನ್ ಪ್ಲ್ಯಾಟ್ಫಾರ್ಮ್ 2 ಅಲ್ಲಿತ್ತು. ಬಂದಿದ್ದೀವಿ. ಆಲ್ರೆಡಿ ಟ್ರೈನ್ ನಿಂತಿದೆ. ನಮ್ಮದು ಬೋಗಿ ಬಂದು D8 ಅಂತ ಇದೆ. ಅಲ್ಲಿ ಗಂಟ ಸ್ವಲ್ಪ ಹಿಂದೆವರೆಗೂ ನಡ್ಕೊಂಡು ಹೋಗಬೇಕು. ಸುಸ್ತಾಗ್ಬಿಟ್ಟಿದ್ದೀವೆಲ್ಲ ನೋಡಿ. ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದೀವಿ ಲಗೇಜ್ ಎಳ್ಕೊಂಡು ಹೋಗೋದ್ರಲ್ಲಿ. ಈ ಬಿಸಿಲಲ್ಲಿ ಲಗೇಜ್ ಹೇಳ್ಕೊಂಡು ಹೋಗೋಷ್ಟರಲ್ಲಿ ಅಪ್ಪ. ಟ್ರೈನ್ ಒಳಗಡೆ ಹೋದ್ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ಕುತ್ಕೊಂಡು ಆದಮೇಲೆ. ಸೊ ಅಂಗಡಿ ಹತ್ರ ಬಂದು ನಾನು ಡಯಟ್ ಕೋಕ್ ತೊಗೊಂಡೆ. ನಮ್ಮ ದೊಡ್ಡಮ್ಮ ಕಾಫಿ ತೊಗೊಂಡ್ರು. ನಮ್ಮ ದೊಡ್ಡಪ್ಪ ನೋಡಿ ಹೆಂಗೆ ಜೋಡಿಸ್ಕೊಂಡು ನಿಂತ್ಕೊಂಡು. ಸೊ ನಮ್ಮ ಆಂಟಿ ಟ್ರೈನಲ್ಲೇ ಕೂತ್ಕೊಂಡಿದ್ರು. ಸೊ ನಾವು ಸುಮ್ಮನೆ ಏನಾರು ಲೈಟಾಗಿ ಏನಾರು ಸ್ನ್ಯಾಕ್ಸ್ ಏನಾರು ಎತ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ನಮ್ಮ ಆಂಟಿ ಫುಲ್ ಬ್ಯುಸಿ. ಆಂಟಿ ನಿಮ್ಗೇನು ತಂದಿಲ್ಲ, ನೀವೇನು ಹೇಳಿಲ್ಲ. ಸ್ಪ್ರೈಟ್ ಹೇಳ್ತಾ ಆಂಟಿ? ಇಲ್ಲ ನಿಮಗೆ. ಇಷ್ಟು ಬೇಗ ಬಾಯ್ ಹೇಳ್ಬಿಟ್ರು. ಇನ್ನೂ ವ್ಲಾಗ್ನೇ ಎಂಡ್ ಮಾಡ್ತಿಲ್ಲ, ಅಷ್ಟು ಬೇಗ ಬಾಯ್ ಹೇಳ್ಬಿಟ್ಟು ಕಳಿಸ್ತಾರೆ ನಮ್ಮನ್ನ. ಕೊನೆಗೂ ಟ್ರೈನ್ ಹೊರಡ್ತು. ನಮ್ಮ ದೊಡ್ಡಪ್ಪ ಹುಡುಕಾಡ್ತಾ ಇದ್ವಿ. ನಮ್ಮ ದೊಡ್ಡಪ್ಪ ಇಲ್ಲಿ ಟ್ರೈನ್ ಮೂವ್ ಆಯಿತು ಅಂತ ನಮ್ಮ ದೊಡ್ಡಪ್ಪ ಹೋಗಲ್ಲೆಲ್ಲೋ ನಿಂತ್ಕೊಬಿಟ್ಟವ್ರೆ. ನಮ್ಮ ದೊಡ್ಡಮ್ಮ ಪಡೆಗೆ ನಮ್ಮ ದೊಡ್ಡಮ್ಮ ಫೋನಲ್ಲಿ ಮಾತಾಡ್ತಾರೆ ಕೇಳ್ತಿದ್ರು. ಹ್ಞೂ ಅದೇ ಕರೆಕ್ಟು. ಚೇತು ಚರು ಆಗಿರೋದಕ್ಕೆ, ಚೇತು ಚರು ಆಗಿದ್ರೆ ಇಷ್ಟೊತ್ತಿಗೆ ಫಸ್ಟ್ ಫೋನ್ ಮಾಡಿ ಅಂತಿತ್ತು.
ಓಕೆ ಓಕೆ ಓಕೆ. ಸೊ ಒಂದು ಸ್ವಲ್ಪ ಆದಮೇಲೆ ಊಟ ಮಾಡಿಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಟೈಮ್ ಆಲ್ರೆಡಿ 3 ಗಂಟೆ ಆಗಿರೋದ್ರಿಂದ ಊಟ ಮಾಡ್ತಾ ಇದ್ವಿ. ಊಟ ಮಾಡಿಬಿಟ್ಟು ರೆಸ್ಟ್ ಮಾಡೋಣ ಮಲ್ಗೋಣ ಅಂತ. ಏನೇನು ಊಟ ತೊಗೊಂಡಿದ್ದೀವಿ ಅಂದರೆ ಫ್ರೈಡ್ ರೈಸು, ಇದು ಕಬಾಬು, ಇದು ಪ್ರಾನ್ಸ್ ಫ್ರೈ, ಇದು ಮಟನ್ ಬಿರಿಯಾನಿ, ಇದು ಕಬಾಬು, ಇದು ದಾಲ್ ಕಿಚಡಿ, ಮೊಸರನ್ನ ಅಷ್ಟೇ. ಇವಾಗ ಇದಿಷ್ಟು ತಿಂದ್ಬಿಟ್ಟು ಇದಿಷ್ಟು ತಿಂದು ಮಲ್ಕೊತೀವಿ. ಬ್ಯಾಂಗ್ಳೂರು ಬರೋ ಗಂಟ ಮಲ್ಕೊತೀವಿ. ಬ್ಯಾಂಗ್ಳೂರಿಗೆ ಬಂದಮೇಲೆ ಬ್ಯಾಂಗ್ಳೂರಿಗೆ ರೀಚ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಐ ಗೆಸ್ ಆಲ್ಮೋಸ್ಟ್ ಒಂದು 9 o'clock ರೀಚ್ ಆಗ್ತೀವಿ. ರೀಚ್ ಆದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಡಯಟ್ ಮಾಡ್ತಾಯಿದ್ದೀನಿ, ಅದಕ್ಕೆ ಡಯಟ್ ಕೋಕ್ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಡಯಟ್ ಏನೂ ಮಾಡ್ತಾ ಇಲ್ಲ, ಸುಮ್ಮನೆ ಹೇಳಿದ್ರು. ನಾನು ಡಯಟ್ ಕೋಕ್ ತೊಗೊಂಡಿದ್ದೀನಿ. ನಮ್ಮ ದೊಡ್ಡಮ್ಮ ಜೀರಾ ಜ್ಯೂಸ್, ನಮ್ಮ ಚಿಕ್ಕಮ್ಮ ಸ್ಪ್ರೈಟ್ ತೊಗೊಂಡವರು. ನಾನು ಹೇಳ್ದಂಗೆ 9 ಗಂಟೆಗೆ ರೀಚ್ ಆಗ್ತೀನಿ ಅಂತಲ್ಲ, ಹಾಗೆ ರೀಚ್ ಆದ್ವಿ. ಟ್ರೈನಲ್ಲಿ ತಿನ್ಕೊಂಡು ಮಲ್ಕೊಂಡಿದ್ವಿ, ನಿದ್ದೆ ಇರಲಿಲ್ಲ ಅಂತ. ನಮ್ಮ ಆಂಟಿ ಅವರು ಕಾಲ್ ಮಾಡೋರೆ ಅವ್ರ ಮಕ್ಕಳಿಗೆ. ಅವಳು ಅಳ್ತವಳಂತೆ, ಚಿಕ್ಕವಳು. ಪಾಪ ನಮ್ಮ ಆಂಟಿ ಬೇಜಾರಾಗ್ಬಿಟ್ರು ಕೇಳಿ. ಅವಳು ಯಾವಾಗಲೂ ಪ್ರತಿ ಸಲನೂ ಅದೇ, ನೋಡೋಕ್ಕೆ ಹೋದಾಗೆಲ್ಲ ಅದೇ ಪ್ರಾಬ್ಲಮ್. ಸೊ ಇವಾಗ ಇಲ್ಲಿಂದ ಆಚೆ ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ ಬಸ್ಸಲ್ಲಿ ಹೋಗೋದಾ ಕ್ಯಾಬಲ್ಲಿ ಹೋಗೋದಾ ಏನು ಅಂತ. ಇವಾಗ ಕಾಫಿ ಕುಡ್ಕೊಂಡು ಕ್ಯಾಬ್ ಬುಕ್ ಮಾಡೋಣ ಅಂತ ಅಂದರು. ಸೊ ಅದಕ್ಕೆ ಇವಾಗ ಕಾಫಿ ಕುಡಿಯೋಣ ಅಂತ ಇಲ್ಲೇ ರೈಲ್ವೆ ಸ್ಟೇಷನ್ ಟ್ರೈನಲ್ಲಿ ಮಾಡಿದ್ದೀವಿ. ನೋಡಿ ನಮ್ಮ ಚಿಕ್ಕಮ್ಮ ಏನೋ ಹೇಳ್ತಾರೆ. ಅವಳು ನಾಳೆ ಸಾಯಂಕಾಲಕ್ಕೆ ಬಿಡ್ತಾಳೆ ಬಿಡಿ. ಇಲ್ಲ, ಸೊ ಇವಾಗ ಕಾಫಿ ಕುಡ್ದಾದ್ಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಊಟ ಬೇರೆ ಪಾರ್ಸೆಲ್ ತೊಗೋಬೇಕು. ಸೊ ಕ್ಯಾಬ್ ಅಂತಾದ್ಮೇಲೆ ಊಟ ಪಾರ್ಸೆಲ್ ತೊಗೋತೀವ ಏನು ಮಾಡ್ತೀವಿ ಅಂತ ಅದನ್ನು ತೋರಿಸ್ತೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ವಿ. ಇವಾಗ ಮನೆ ಹತ್ರ ರೀಚ್ ಆದ್ವಿ. ನಮ್ಮ ಸಿಂಬಾ ನೋಡಿ ನಮ್ಮನ್ನ ನೋಡ್ಬಿಟ್ಟು, ಎಷ್ಟೋ ದಿನ ಆದ್ಮೇಲೆ ನೋಡ್ಬಿಟ್ಟು ಹೆಂಗೆ ಆಡ್ತಾವೆ ನೋಡಿ ಇಲ್ಲಿ. ಹುಚ್ಚನಾಯಿ ಆಡ್ತಂಗೆ ಆಡ್ತಾವೆ. 3 ದಿನ ಆಗಿತ್ತಲ್ಲ ಅವ್ನು ನಮ್ಮನ್ನ ನೋಡಿ. 4 ದಿನ, ಅದಕ್ಕೆ ಹುಚ್ಚನಾಯಿ ಆಡ್ದಂಗೆ ಆಡ್ತಾವನೆ. ಇವಾಗ ನಮ್ಮ ಅಣ್ಣ ಬರ್ಡೇ ಬೇರೆ ಇದೆ ಇವತ್ತು. ನಾವು ನೆನ್ನೆ ನೈಟ್ 12 ಗಂಟೆಗೆ ಫೋನ್ ಮಾಡಿ ವಿಶ್ ಮಾಡಿದ್ವಿ. ಸೊ ಇವಾಗ ನಮ್ಮ ತಮ್ಮಗೆ ಹೇಳಿದ್ವಿ ಕೇಕ್ ತೊಗೋಬಾ ಅಂತ. ಅವ್ನು ಕೇಕ್ ತೊಗೊಬಂದು ನಮ್ಮ ಅಣ್ಣ ಬಂದ್ಮೇಲೆ ಕೇಕು ಕಟ್ ಮಾಡಿಸ್ತೀವಿ. ಮತ್ತು ಇವಾಗ ಊಟ ಇನ್ನೂ ತೊಗೊಬಂದಿಲ್ಲ ಪಾರ್ಸಲ್. ಇವಾಗ ಊಟನೂ ಪಾರ್ಸಲ್ ತೊಗೊಬಂದು ಇವಾಗ ತಿಂತಾ ಇದ್ದೀವಿ. ಬಿರಿಯಾನಿ ಇದು ಏನೋ ಇದು ಚಿಕನ್ ಎಗ್ ರೈಸ್. ನಮ್ಮ ಸಿಂಬಾಗೆ ಯಾರು ಕೊಡ್ತಾ ಇಲ್ಲ ಅಂತ ಹೆಂಗ್ ನೋಡ್ತಾವ್ ನೋಡ್ರಿ. ಇವಾಗ ತಿನ್ಬಿಟ್ಟು ನಮ್ಮ ಅಣ್ಣ ಬಂದ್ಮೇಲೆ ಕೇಕ್ ಕಟ್ ಮಾಡಿಸ್ತೀವಿ. ನಾವು ಅಷ್ಟರಲ್ಲಿ ಊಟ ಮಾಡಿಬಿಟ್ಟು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇರ್ತೀವಿ 1 ಬರೋ ಗಂಟ. ಬರೋದು ಮೇ ಬಿ 11-11:30 ಆಗುತ್ತೆ. ಅಲ್ಲಿ ಗಂಟ ನಾವು ರೆಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಸಿಂಬಾ ನೋಡಿ ನಮ್ಮ ತಮ್ಮಂಗೆ ಬೈತಾವನೆ. ಕಾಣಿಸಲ್ಲ ಕಣೋ, ಅಲ್ಲಿ ನೋಡಲ್ಲ ಅವನು. ಅಲ್ಲಿ ನೋಡಿ ಭಯ ಪಡ್ಕೊಂಡು ಬೊಗಳುತ್ತವನೆ. ಸಿಂಬಾ, ಓಯ್ ಸಿಂಬಾ, ಈಗ ಹೊಡಿಯೋ ಎಲ್ಲೋಯ್ತ ನೋಡೋಣ. ಹೋಗು ಹೊಡಿಯೋ ನೋಡೋಣ ಎಲ್ಲಿಗೆ ಹೋಯ್ತಾನೆ. ಇವಾಗ ಸುಮ್ ಕುತ್ಕೋಬಿಟ್ಟಲ್. ನಮ್ಮ ದೊಡ್ಡಮ್ಮ ಇಲ್ಲ ಅಂತ ಹೇಳಿ, ನಮ್ಮ ದೊಡ್ಡಮ್ಮ ಇದ್ದಿದ್ರೆ ಅವ್ರ ಹಿಂದೆ ಹೋಗಿ ಬಚ್ಕೋಬಿಡ್ತಿದ್ದ. ಸಿಂಬಾ, ಸೊ ನಮ್ಮ ಅಣ್ಣ ಇವಾಗ ಬಂದ ಕೇಕ್ ಕಟ್ ಮಾಡ್ತಾನೆ. ನಮ್ಮ ಸಿಂಬಾ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾವ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ
ಹ್ಯಾಪಿ ಬರ್ಡೇ ಟು ಯು. ಡಮ್ ಅನ್ಬಿಟ್ಟು ನಾನು ಅಂಟಿನಲ್ಲಿ ಕೂತಿರೋದು. ಅದು ಫ್ರಿಜ್ ಅವನು ಕೆಳಗಡೆ ಬೀಳ್ತೈತಲ್ಲ ನಮ್ ಸಿಂಬಾ ನೋಡ್ರಿ ಹೆಂಗ್ ಆಡ್ತವನೆ. ಹುಡುಗರ್ಗೂ ವಿಡಿಯೋ ಕಾಲ್ ಮಾಡ್ಬೋದಾಗಿತ್ತು. ಇನ್ನ ಕರೆಕ್ಟಾಗಿ 10 ನಿಮಿಷ ಬಿಟ್ಟು ಬಂದಿದ್ರೆ 12 ಗಂಟೆ ಆಗೋಗ್ತಿತ್ತು. ಅಂತ ಓಡಾಡ್ತಾನೆ. ಒಂಚೂರು ತಿನ್ಸು. ಬೇಡ ಸುಮ್ನೆ ಮುಂಚೆನೆ. ನಮ್ ಸಿಂಬಾ ಎಲ್ಲಾರ್ಗು ಡಿಸ್ಟರ್ಬ್ ಮಾಡ್ತವನೆ. ನಮ್ ದೊಡ್ಡಪ್ಪ ನೋಡಿ ನನ್ನ ಆಫ್ ಮಾತ್ರ ತೋರ್ಸು ಅಂತವ್ರೆ. ಸಾಕು. ಸಿಂಬಾ ನೋಡ್ರಿ ಇಲ್ಲಿ ಹೆಂಗ್ ನೋಡ್ತವ್ರೆ. ಸಿಂಬಾ ಸಿಂಬಾಗ್ ತಿನ್ಸು. ನಮ್ ದೊಡ್ಡಮ್ಮ ನಮ್ ದೊಡ್ಡಮ್ಮ ಬಾಲ ಹಿಡ್ಕೊಂಡಿದ್ದಾರೆ. ಓಕೆ, ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಇವಾಗ ಮಲ್ಕೋಬೇಕು. ನಾವು ಟಯರ್ಡ್ ಆಗಿರೋದ್ರಿಂದ ಇವಾಗ ಮಲ್ಕೊಂತೀವಿ. ನಾಳೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್. ಸಿಂಬಾಗ್ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ನಮ್ಮ ಅಣ್ಣ ಅವ್ನು ನೋಡಿ ಏನ್ ಮಾಡ್ತಾನೆ. ಅವ್ನು ನೋಡ್ತಿರೋದ್ ನೋಡಿ ಹೆಂಗ್ ನೋಡ್ತಾವನೆ. ಅವನೇ ತಕ್ಕೋತಾರೆ. ಸಿಂಬಾಗೆ ಜಡೆ ಹಾಕಿದ ನಮ್ಮ ಅಣ್ಣ ನೋಡಿ ಹೆಂಗ ಹಾಕೊಂಡು. ಎಲ್ಲ ಸಿಂಬಾ ಜಡೆ ತೋರ್ಸ. ಸೊ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಸಂಜೆ ಆಗಿದೆ. ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಿರೋದನ್ನ ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಔಟ್ ಆಫ್ ಕಂಟ್ರಿ ಅಂದರೆ ದುಬೈಗೆ ಹೋಗ್ತಾ ಇದ್ದೆ. ಸೊ ವರ್ಕ್ ಬೇಸ್ ಮೇಲೆ. ಸೊ ನಾನು ಬೆಳಗ್ಗೆಯಿಂದ ಬ್ಯುಸಿ ಇದ್ದೆ, ಶಾಪಿಂಗ್ ಮಾಡಬೇಕಾಗಿತ್ತು. ಸೊ ಶಾಪಿಂಗಂತ ಹೋಗಿದೆ. ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಅಲ್ಲಿಂದ ತಂದಿದ್ದ ಬಟ್ಟೆ ಎಲ್ಲ ಒಗ್ದಾಕ್ಬೇಕಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ. ಸೊ ಅವ್ರು ಅದ್ರಲ್ಲಿ ಬ್ಯುಸಿಯಾಗಿದ್ರು. ನಾನು ಹೋಗಿ ಶಾಪಿಂಗ್ ಮಾಡ್ಕೊಬಂದೆ. ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ಎಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.